ಕರ್ನಾಟಕದಲ್ಲಿ ಇತ್ತೀಚೆಗೆ ಎರಡೂ ಪ್ರವಾಸದ ಕತೆಗಳು ಎಲ್ಲರ ಗಮನ ಸೆಳೆದಿವೆ. ಎರಡೂ ಕತೆಗಳು ಕೇರಳದಿಂದ ಪ್ರವಾಸಕ್ಕೆ ಬಂದ ಇಬ್ರು ಮಹಿಳೆಯರದ್ದು. ಇಬ್ರು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಣೆಯಾಗ್ತಾರೆ. ಆದ್ರೆ ನೋಡಿ, ಇವರಿಬ್ಬರ ಕತೆಯ ಅಂತ್ಯ ಮಾತ್ರ ಸಂಪೂರ್ಣವಾಗಿ ಬೇರೆ ಬೇರೆ. ಒಂದು ದುರಂತದಲ್ಲಿ ಮುಗ್ದ್ರೆ, ಇನ್ನೊಂದು ನಿಜಕ್ಕೂ ಒಂದು ಪವಾಡ. ಒಂದೇ ರೀತಿ ಶುರುವಾದ ಎರಡು ಟ್ರಿಪ್ಗಳು, ಒಂದ್ರಲ್ಲಿ ದುರಂತ, ಇನ್ನೊಂದ್ರಲ್ಲಿ ನಂಬೋಕೆ ಆಗ್ದೇ ಇರೋ ಸರ್ವೈವಲ್ ಸ್ಟೋರಿ. ಇದೆಂಗ್ ಸಾಧ್ಯ ಆಯ್ತು? ಬನ್ನಿ, ಇದರ ಹಿಂದಿನ ಒಂದೊಂದೇ ವಿವರಗಳನ್ನ ಇವತ್ತು ನೋಡೋಣ. ಇವರೇ ಶ್ರೀನಂದ ಮತ್ತು ಶರಣ್ಯ. ಶ್ರೀನಂದ 15 ವರ್ಷದ ಹುಡುಗಿ, ದುರಂತದಲ್ಲಿ ಸಾವನ್ನಪ್ಪಿದಳು. ಇನ್ನೊಬ್ರು ಶರಣ್ಯ, 36 ವರ್ಷದ ಅನುಭವಿ ಟ್ರೆಕ್ಕರ್. ಇವರು ಜೀವಂತವಾಗಿ ಪತ್ತೆಯಾದ್ರು. ಬನ್ನಿ, ಮೊದಲು ಶ್ರೀನಂದಳ ಕಥೆಯಿಂದ ಶುರು ಮಾಡೋಣ. ಸರಿ, ಮೊದಲು ಆ ದುರಂತದ ಬಗ್ಗೆ ಮಾತಾಡೋಣ. ಮಾಣಿಕ್ಯದಾರ ಫಾಲ್ಸ್ನಲ್ಲಿ ನಡೆದ ಶ್ರೀನಂದಳ ಕಥೆ. ಶ್ರೀನಂದ ಕೇರಳದ ಪಾಲಕ್ಕಾಡಿನವಳು. ವಯಸ್ಸು ಕೇವಲ 15. ಆಗಷ್ಟೇ SSLC ಪರೀಕ್ಷೆ ಮುಗಿಸಿ ಒಳ್ಳೆ ಭವಿಷ್ಯದ ಕನಸು ಕಾಣ್ತಿದ್ಲು. ಸುಮಾರು 40 ಜನರ ದೊಡ್ಡ ಕುಟುಂಬದ ಜೊತೆ ಪ್ರವಾಸಕ್ಕೆ ಬಂದಿದ್ಲು. ಅವಳು ಕಾಣೆಯಾಗೋಕೆ ಸ್ವಲ್ಪ ಸಮಯದ ಮೊದಲು ತೆಗೆದ ಫೋಟೋಗಳಲ್ಲೆಲ್ಲ ತುಂಬಾನೇ ಖುಷಿಯಾಗಿದ್ಲು. ಆದ್ರೆ ನೋಡಿ, ಆ ನಗು, ಆ ಖುಷಿ ಜಾಸ್ತಿ ಹೊತ್ತು ಇರ್ಲಿಲ್ಲ. ಕಥೆ ಶುರುವಾಗಿದ್ದು ಏಪ್ರಿಲ್ 7 ಸಾಯಂಕಾಲ 5 ಗಂಟೆಗೆ. ಫ್ಯಾಮಿಲಿ ಮಾಣಿಕ್ಯಧಾರ ಫಾಲ್ಸ್ಗೆ ತಲುಪ್ತೆ. ಕೇವಲ 10 ನಿಮಿಷದಲ್ಲಿ ಶ್ರೀನಂದ ತನ್ನ ಕಸಿನ್ ಜೊತೆಗಿನ ಒಂದು ಸೆಲ್ಫಿ ವಿಡಿಯೋದಲ್ಲಿ ಕೊನೆಯದಾಗಿ ಕಾಣಿಸ್ಕೊಳ್ತಾಳೆ. ಆಮೇಲೆ ಆ ಫ್ರೇಮ್ನಿಂದ ಮಾಯವಾಗ್ತಾಳೆ. ರಾತ್ರಿ 8 ಗಂಟೆವರೆಗೂ ಹುಡುಕಾಡಿ ಎಲ್ಲೂ ಸಿಗದೆ ಇದ್ದಾಗ ಕುಟುಂಬದವರು ಪೊಲೀಸರಿಗೆ ದೂರು ಕೊಡ್ತಾರೆ. ಮುಂದಿನ 2 ದಿನ ಡ್ರೋನ್ಗಳು, ರಕ್ಷಣಾ ತಂಡಗಳೆಲ್ಲ ಸೇರಿ ಹುಡುಕಾಡ್ತಾರೆ. ಆದರೆ ಏಪ್ರಿಲ್ 10ರಂದು ಶ್ರೀನಂದಳ ದೇಹ ಸಿಕ್ಕಾಗ ಎಲ್ಲರ ನಿರೀಕ್ಷೆಗಳು ಸುಳ್ಳಾಗಿದ್ವು. ಇಲ್ಲಿ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅವಳು ಕೊನೆಯದಾಗಿ ಕಾಣಿಸ್ಕೊಂಡಿದ್ದ ಜಾಗದಿಂದ ಸುಮಾರು 2000 ಅಡಿ ಆಳದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಅವಳ ಮೃತದೇಹ ಪತ್ತೆಯಾಗಿದೆ. ಇದು ಈ ದುರಂತದ ಗಂಭೀರತೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಅವಳ ಸಾವಿನ ಬಗ್ಗೆ 3 ಮುಖ್ಯ ಥಿಯರಿಗಳು ಓಡಾಡ್ತಾ ಇವೆ. ಮೊದಲನೆಯದು, ಇದೊಂದು ಆಕಸ್ಮಿಕ ದುರಂತ. ಸೇಫ್ಟಿ ರೇಲಿಂಗ್ಸ್ ದಾಟಿ ಜಲಪಾತ ನೋಡಕ್ ಹೋಗಿದ್ದಾಗ ಕಾಲು ಜಾರಿ ಬಿದ್ದಿರಬಹುದು. ಎರಡನೆಯದು ಕಿಡ್ನ್ಯಾಪ್. ಅವಳ ತಾಯಿ ಈ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅಷ್ಟು ಜನ ಇರೋ ಜಾಗದಲ್ಲಿ ಇದು ಸಾಧ್ಯನಾ ಅನ್ನೋದು ಪೊಲೀಸರ ಪ್ರಶ್ನೆ. ಮೂರನೆಯದು ಆತ್ಮಹತ್ಯೆ. ಆದ್ರ ಘಟನೆಗೂ ಮುನ್ನ ಅಷ್ಟು ಖುಷಿಯಾಗಿದ್ದ ಹುಡುಗಿ ಹೀಗೆ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕಾಯಲಾಗ್ತಿದೆ. ಸರಿ, ಈ ದುರಂತದ ಕಥೆ ಒಂದು ಕಡೆ ಇರ್ಲಿ. ಈಗ ಬರೋಣ ಎರಡನೇ ಕೇಸ್ಗೆ. ಇದು ಬದುಕುಳಿದವಳೊಬ್ಬಳ ವಿವಾದಾತ್ಮಕ ಕಥೆ, ಶರಣ್ಯಳ ನಿಗೂಢ ಪಯಣ. ಶರಣ್ಯ ಕೇರಳದ ಕೋಯಿಕೋಡ್ ಮೂಲದ 36 ವರ್ಷದ IT ಉದ್ಯೋಗಿ. ಒಬ್ಬಂಟಿಯಾಗಿ ಟ್ರೆಕ್ಕಿಂಗ್ ಮಾಡೋದು ಅಂದ್ರೆ ಅವರಿಗೆ ತುಂಬಾ ಇಷ್ಟ. ಏಪ್ರಿಲ್ 2ರಂದು ಕೊಡಗಿನ ಪಡಿಯಂಡಮೋಳ ಶಿಖರಕ್ಕೆ 15 ಜನರ ಗೈಡೆಡ್ ಟ್ರೆಕ್ಕಿಂಗ್ ತಂಡದ ಜೊತೆ ಹೋದಾಗ ಇವರು ಕಾಣೆಯಾಗ್ತಾರೆ. ಆದ್ರೆ ಅವರು ಕಾಣೆಯಾದ ರೀತಿ ಇದೆಯಲ್ಲ, ಅದೇ ಒಂದು ದೊಡ್ಡ ಮಿಸ್ಟ್ರಿ. ಶರಣ್ಯ ಹೇಳೋ ಕಥೆ ಒಂದು ಕಡೆ, ಆದ್ರೆ ಅದರ ಬಗ್ಗೆ ಹುಟ್ಟುಕೊಂಡಿರೋ ಡೌಟ್ಸ್ ಇನ್ನೊಂದು ಕಡೆ. ನೋಡೋಣ ಬನ್ನಿ. ಶರಣ್ಯ ಹೇಳ್ತಾರೆ, ದಾರಿ ತಪ್ಪಿ ಕಳೆದು ಹೋದೆ ಅಂತ. ಆದ್ರೆ ಟ್ರೆಕ್ಕಿಂಗ್ ದಾರಿ ಅಷ್ಟು ಕ್ಲಿಯರ್ ಆಗಿದ್ದಾಗ ಹೇಗ್ ದಾರಿ ತಪ್ಪಿದ್ರು ಅನ್ನೋದು ಮೊದಲ ಪ್ರಶ್ನೆ. 4 ದಿನ ಬರೀ ಹಳ್ಳದ ನೀರು ಕುಡಿದು ಬದುಕಿದೆ ಅಂತಾರೆ. ಆದ್ರೆ ಸಿಕ್ಕಾಗ ಅವರ ಬಟ್ಟೆ ಕ್ಲೀನ್ ಆಗಿತ್ತು. ಅವರತ್ರ ಇದ್ದಿದ್ದು ಒಂದೇ ಬಾಳೆಹಣ್ಣು ಮತ್ತೆ ಅರ್ಧ ಲೀಟರ್ ನೀರು. ಅದರಲ್ಲಿ 4 ದಿನ ಬದುಕೋದು ಸಾಧ್ಯನಾ? ಫೋನ್ ಸ್ವಿಚ್ ಆಫ್ ಆಗೋಕ್ಕೂ ಮುಂಚೆ ಫ್ರೆಂಡಿಗೆ ಕಾಲ್ ಮಾಡಿದ್ರು. ಹಾಗಿದ್ರೆ ಯಾಕೆ GPS ಲೊಕೇಶನ್ ಕಳ್ಸಿರ್ಲಿಲ್ಲ? ಕೊನೆಗೆ ಸುತ್ತಮುತ್ತ ಕಾಫಿ ತೋಟಗಳೆಲ್ಲ ಇದ್ರೂ ದಟ್ಟ ಕಾಡಿನೊಳಗೆ ಯಾಕೆ ಹೋದ್ರು? ಇವೆಲ್ಲವೂ ಅನುಮಾನಗಳನ್ನ ಹುಟ್ಟುಹಾಕ್ತಿವೆ. ಈ ಎಲ್ಲಾ ಡೌಟ್ಸ್ಗಳಿಗೂ ಶರಣ್ಯ ಕೊಟ್ಟಿರೋ ಉತ್ತರ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್. ನಾನು ಸತ್ಯವನ್ನೇ ಹೇಳ್ತಿದ್ದೀನಿ, ಯಾವುದೇ ತನಿಖೆಗೂ ನಾನ್ ರೆಡಿ, ಬೇಕಿದ್ರೆ ನೀವೇ ಪ್ರಯತ್ನಿಸಿ ನೋಡಿ. 4 ದಿನ ಬರೀ ನೀರ್ ಕುಡಿದು ಸುಲಭವಾಗಿ ಬದುಕಬಹುದು ಅಂತ ದೃಢವಾಗಿ ಹೇಳಿದ್ದಾರೆ. ಈ ಎರಡೂ ಕೇಸ್ಗಳನ್ನ ಪಕ್ಕ ಇಟ್ಟು ನೋಡಿದಾಗ ಅವುಗಳ ನಡುವಿನ ವ್ಯತ್ಯಾಸಗಳು ಮತ್ತು ಇನ್ನೂ ಉತ್ತರ ಸಿಗದ ಪ್ರಶ್ನೆಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಒಂದು ದುರಂತ, ಇನ್ನೊಂದು ಪವಾಡ. ಆದ್ರೆ ಎರಡರಲ್ಲೂ ಕೆಲವು ಪ್ರಶ್ನೆಗಳು ಹಾಗೆ ಉಳಿದುಕೊಂಡಿವೆ. ಒಂದು ಕಡೆ ಶ್ರೀನಂದಳ ಕೇಸ್ ನಡೆದಿದ್ದು ಜನ ಜಾಸ್ತಿ ಇರೋ ಪ್ರವಾಸಿ ತಾಣದಲ್ಲಿ, ದೊಡ್ಡ ಕುಟುಂಬದ ಜೊತೆ. ಅಂತ್ಯ ದುರಂತಮಯವಾಗಿತ್ತು ಮತ್ತು ಎಲ್ಲರೂ ಮರುಗಿದ್ರು. ಇನ್ನೊಂದು ಕಡೆ ಶರಣ್ಯ ಕಾಣೆಯಾಗಿದ್ದು ದುರ್ಗಮ ಟ್ರೆಕ್ಕಿಂಗ್ ಹಾದಿಯಲ್ಲಿ, ಗೈಡ್ ಜೊತೆಗಿದ್ದ ತಂಡದ ಜೊತೆ. ಅವರು ಜೀವಂತವಾಗಿ ಪತ್ತೆಯಾದ್ರು. ಜನರ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ, ಖುಷಿ ಒಂದು ಕಡೆ ಆದ್ರೆ ಅನುಮಾನ ಇನ್ನೊಂದು ಕಡೆ. ಈ ವ್ಯತ್ಯಾಸಗಳೇ ಈ ಕಥೆಗಳನ್ನು ಮತ್ತಷ್ಟು ಕಾಂಪ್ಲೆಕ್ಸ್ ಮಾಡಿವೆ. ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವೇನ್ ಕಲಿಬಹುದು? ಈ ಕಥೆಗಳು ನಮ್ಗೇನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದಾವೆ? ನೋಡಿ, ಈ 2 ಕಥೆಗಳು ನಮ್ಗೆ ಒಂದು ವಿಚಾರವನ್ನಂತೂ ಸ್ಪಷ್ಟವಾಗಿ ಹೇಳ್ತವೆ. ಪ್ರಕೃತಿ ಅನಿರೀಕ್ಷಿತ.
ಯಾವುದೇ ಹೊರಾಂಗಣ ಚಟುವಟಿಕೆಗಳಿಗೆ ಹೋದಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇವು ಒತ್ತಿ ಒತ್ತಿ ಹೇಳ್ತವೆ. ಒಂದು ಸಣ್ಣ ತಪ್ಪು ಅಥವಾ ನಿರ್ಲಕ್ಷ್ಯ ಕೂಡ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬೋದು. ಪ್ರಕೃತಿಯನ್ನು ಆನಂದಿಸೋಣ, ಜೊತೆಗೆ ಜಾಗರೂಕರಾಗಿಯೂ ಇರೋಣ. ಕೊನೆಗೆ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ. ಯಾರಿಗೂ ಗೊತ್ತಿಲ್ಲದ ಸತ್ಯಗಳನ್ನ ಎದುರು ಹಾಕ್ಕೊಂಡಾಗ ಪವಾಡಕ್ಕೂ ನಿಗೂಢತೆಗೂ ನಡುವೆ ಇರೋ ಆ ತೆಳುವಾದ ಗೆರೆ ಯಾವುದು? ಶರಣ್ಯಾಳ ಬದುಕುಳಿಯುವಿಕೆ ಒಂದು ಪವಾಡನಾ ಅಥವಾ ಇನ್ನೂ ಬಗೆಹರಿಯದ ರಹಸ್ಯನಾ? ಇದರ ಬಗ್ಗೆ ಯೋಚಿಸಿ ನೋಡಿ.